ಎಲ್ರಿಗೂ ನಮಸ್ಕಾರ. ಇತ್ತೀಚಿನ ದಿನದಲ್ಲಿ ನಮ್ಮೆಲ್ಲರಿಗೂ ತುಂಬಾ ಆರೋಗ್ಯದ ಸಮಸ್ಯೆ ಕಾಡ್ತಾ ಇದೆ. ಅದೆಲ್ಲರಿಗೂ ಗೊತ್ತಿರುವಂತ ವಿಚಾರ. ಆದ್ರೆ ತುಂಬಾ ಅಲ್ದಿದ್ರೂ ಕೆಲವೊಂದಕ್ಕೆ ನಾವೇ ಮನೇಲಿ ಟ್ರೀಟ್ಮೆಂಟ್‌ನ ತಗೊಳ್ಬೋದು. ಅದ್ರಲ್ಲಿ ಒಂದೇನು ಅಂದ್ರೆ ರಿಫ್ಲೆಕ್ಸಾಲಜಿ, ಫುಡ್ ರಿಫ್ಲೆಕ್ಸಾಲಜಿ. ಅದು ಅಂದ್ರೆ ಏನು? ಅದರಿಂದ ಏನೇನ್ ಬೆನಿಫಿಟ್ಸ್ ಆಗತ್ತೆ? ಅದನ್ನ ಯಾವ ರೀತಿ ಮಾಡ್ಬೋದು? ಇದೆಲ್ಲದನ್ನು ನಿಮ್ ಜೊತೆ ಶೇರ್ ಮಾಡ್ತೀನಿ. ಇವಾಗ ನೀವಿಲ್ಲಿ ನೋಡ್ತಾ ಇರೋದನ್ನ ಫುಟ್ ರಿಫ್ಲೆಕ್ಸಾಲಜಿ ಅಂತ ಕರೀತಾರೆ. ಇದನ್ನ ಮಾಡೋಕ್ಕೂ ಮೊದಲು ಪಾದಗಳನ್ನ ನೀಟಾಗಿ ವಾಶ್ ಮಾಡ್ಕೊಂಡು ಹೋಗಬೇಕು. ಫುಟ್ ರಿಫ್ಲೆಕ್ಸಾಲಜಿ ಅಂದ್ರೆ ಏನು? ಪಾದಗಳ ಮಸಾಜ್ ಚಿಕಿತ್ಸೆ ಅಂತ. ಅಂದ್ರೆ ನಮ್ದು ಪಾದದಲ್ಲಿ ಕೆಲವೊಂದು ಪಾಯಿಂಟ್ಸ್, ಪ್ರೆಷರ್ ಪಾಯಿಂಟ್ಸ್ ಅಂತ ಇರುತ್ತೆ. ಅಂದ್ರೆ ನಿರ್ದಿಷ್ಟ ಬಿಂದುಗಳು ಅಂತ ಇರುತ್ತೆ. ಅದು ಕೆಲವೊಂದು ಬಾಡಿ ಪಾರ್ಟ್ಸ್ಗೆ ಕನೆಕ್ಟ್ ಆಗಿರುತ್ತೆ. ಸೊ ಯಾವ ಪಾದದಲ್ಲಿ ನಾವು ಯಾವ ಪಾರ್ಟಿಗೆ ಪ್ರೆಷರ್ ಕೊಡ್ತೀವಿ ಅದ್ರ ರಿಲೇಟೆಡ್ ಬಾಡಿ ಆರ್ಗನ್ಗೆ ಅದು ವರ್ಕ್ ಆಗತ್ತೆ. ಈ ಫುಟ್ ರಿಫ್ಲೆಕ್ಸಾಲಜಿ ಮಾಡೋದ್ರಿಂದ ನಮ್ಮ ದೇಹದಲ್ಲಿರೋ ತುಂಬ ಸಮಸ್ಯೆಗಳನ್ನ ದೂರ ಮಾಡ್ಕೊಳ್ಬೋದು. ಇತ್ತೀಚಿನ ದಿನದಲ್ಲಿ ತುಂಬ ಜನ ಹೆಡ್ಏಕ್, ಸೈನಸ್, ಹಾಗೆ ಮೈಗ್ರೇನ್, ಎಸ್ಪೆಷಲಿ ಸ್ಟ್ರೆಸ್ ಇದರಲ್ಲಿ ತುಂಬ ನರಳ್ತಾ ಇರ್ತಾರೆ. ಅಂಥವ್ರಿಗೆ ಈ ಫುಟ್ ರಿಫ್ಲೆಕ್ಸಾಲಜಿ ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ಇದು ಯಾವ ಥರ ಇರುತ್ತೆ ಅಂದರೆ, ಮೊದಲನೇ ಲೇಯರು ಇದು. ಇಲ್ಲಿ ಈ ಸಾಫ್ಟ್ ಆಗಿರೋ ಕಲ್ಲುಗಳು, ನಿಮಗೆ ಕೆರೆ ಎಲ್ಲಾದರೂ ಹೋಗಿದ್ರೆ ಅಥವಾ ನದಿಗಳಲ್ಲಿ ಈ ಥರ ಕಲ್ಲುಗಳನ್ನ ನೋಡೇ ಇರ್ತೀರ. ಇಲ್ಲಾಂದರೆ ಫಿಶ್ ಟ್ಯಾಂಕಲ್ಲಿರುತ್ತೆ. ಈ ಥರದ ಕಲ್ಲುಗಳನ್ನ ಹಾಕಿ ಪಾರ್ಟಿಷನ್ ಮಾಡಿರ್ತಾರೆ. ಅಂದರೆ ಒಂದು ಸ್ವಲ್ಪ ಅಡಿಯಲ್ಲಿ ತಣ್ಣೀರು, ನೆಕ್ಸ್ಟು ಬಿಸಿನೀರು, ಮತ್ತು ತಣ್ಣೀರು, ಮತ್ತು ಬಿಸಿನೀರು, ಈ ಥರ ಇರುತ್ತೆ. ಇದ್ರ ಮೇಲೆ ತುಂಬ ನಿಧಾನಕ್ಕೆ ವಾಕ್ ಮಾಡಬೇಕು. ಈ ಸ್ಟೋನ್ ಸೈಜ್ ಸ್ವಲ್ಪ ದೊಡ್ಡದಾಗಿರುತ್ತೆ ಅಲ್ವಾ. ನಾವು ನಿಧಾನಕ್ಕೆ ನಡೆದಷ್ಟು ನಮ್ಮ ಪಾದಕ್ಕೆ ಅದು ನೀಟಾಗಿ ಪ್ರೆಷರ್ ಬೀಳತ್ತೆ. ನೀವು ನೋಡ್ತಾ ಇರ್ಬೋದು ಇದು ಯಾವ ಥರ ಕಲ್ಲಂತ. ಇದು ನಿಮಗೆ ಬೇಕಂದರೆ ಆನ್ಲೈನಲ್ಲಿ ಕೂಡ ಸಿಗತ್ತೆ. ರಿಫ್ಲೆಕ್ಸಾಲಜಿ ಅಥವಾ ಝೋನ್ ಥೆರಪಿ ಇದು ಎಸ್ಪೆಷಲಿ ಪಾದಗಳಲ್ಲಿ, ಕಿವಿಯಲ್ಲಿ ಮತ್ತು ಕೈಗಳಲ್ಲಿ ಇರುತ್ತೆ. ಅಲ್ಲಿ ಪ್ರೆಷರ್ ಪಾಯಿಂಟ್ಸ್ ಅಂತಲೇ ಇರುತ್ತೆ. ಇದು ಡಾಕ್ಟರ್ಸ್ಗೆ ಮತ್ತು ಎಕ್ಸ್ಪೀರಿಯನ್ಸ್ಡ್ ಥೆರಪಿಸ್ಟ್ಗೆ ಗೊತ್ತಿರುತ್ತೆ. ನಮಗೆ ಯಾವ ಭಾಗದಲ್ಲಿ ನೋವಿದೆ, ಅದಕ್ಕೆ ಯಾವ ಪ್ರೆಷರ್ ಪಾಯಿಂಟ್ಗೆ ಪ್ರೆಷರ್ ಕೊಡಬೇಕು ಅಂತ ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಅದನ್ನ ಈವನ್ ನಾವು ಫಿಂಗರಿಂದ ಆ ಪರ್ಟಿಕ್ಯುಲರ್ ಪಾರ್ಟ್ನ ಪ್ರೆಸ್ ಮಾಡಿ ಕೂಡ ಆಕ್ಯುಪಂಕ್ಚರ್ ಥರ ಮಾಡ್ಬೋದು. ಬಟ್ ಅದು ನಮಗೆ ಗೊತ್ತಿಲ್ಲ ಅಂದರೆ ಈ ಫುಟ್ ರಿಫ್ಲೆಕ್ಸಾಲಜಿ ಬೆಸ್ಟ್ ಅಂತ ಹೇಳ್ಬೋದು. ಯಾಕೆಂದರೆ ಇದ್ರ ಮೇಲೆ ನಾವು ನಿಧಾನಕ್ಕೆ ನಡ್ಕೊತಾ ಹೋಗ್ತೀವಿ. ಪ್ರೆಷರ್ ಆಟೋಮೆಟಿಕ್ಕಾಗಿ ಎಲ್ಲ ಪಾರ್ಟ್ಸ್ ಕಡೆಗೆ ಬಿದ್ದೇ ಬೀಳತ್ತೆ. ಹಾಗಾಗಿ ಈ ಫುಟ್ ರಿಫ್ಲೆಕ್ಸಾಲಜಿಯಲ್ಲಿ ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲ. ಫಸ್ಟ್ ಲೇಯರಲ್ಲಿ ಅಂದರೆ ಫಸ್ಟ್ ಸ್ಟೆಪ್ಪಲ್ಲಿ ನಾವು ದೊಡ್ಡ ಕಲ್ ಮೇಲೆ ತಣ್ಣೀರು, ಬಿಸಿನೀರು, ತಣ್ಣೀರು, ಬಿಸಿನೀರು ಈ ರೀತಿಯಾಗಿ ನಿಧಾನಕ್ಕೆ 3 ರೌಂಡ್ಸ್ ವಾಕ್ ಮಾಡ್ತೀವಿ. ಅದಾದಮೇಲೆ ಈಗ ನಿಮಗಿಲ್ಲಿ ಕಾಣಿಸ್ತಾ ಇರೋದು ಮಣ್ಣಲ್ಲಿ ಚಿಕ್ಕ ಕಲ್ಲಿರುತ್ತೆ ಅಲ್ವಾ. ಈಗ ಫಸ್ಟ್ ರೌಂಡ್ನಲ್ಲಿ ದೊಡ್ಡ ಕಲ್ಲಿತ್ತು. ಸೊ ನಿಮಗೆ ಆಲ್ರೆಡಿ ಒಂದು ಅಂದಾಜು ಬಂದಿರ್ಬೋದು ಪ್ರೆಷರ್ ಪಾಯಿಂಟ್ಸು ಯಾವ ಲೆವೆಲಿಗೆ ನಮಗೆ ಸಿಕ್ಕಿರುತ್ತೆ ಅಂತ. ದೊಡ್ಡ ಕಲ್ಲಿರುತ್ತೆ. ಸೊ ಆಲ್ಮೋಸ್ಟ್ ಎಲ್ಲ ಸ್ಪೇಸ್ನೂ ಅದು ಕವರ್ ಮಾಡಿರಲ್ಲ. ಆದರೆ ಇದು ಮಣ್ಣು, ಇದರಲ್ಲಿ ಚಿಕ್ಕ ಕಲ್ಲಿರುತ್ತೆ. ಈವನ್ ಇದು ಎಲ್ಲ ಸ್ಪೇಸ್ನ ಕವರ್ ಮಾಡಿರುತ್ತೆ. ಅದನ್ನು 2 ರೌಂಡ್ಸ್ ಮಾಡಿ ಆದಮೇಲೆ ಈಗ ಸೇಮ್ ನೀರಲ್ಲಿ ಇತ್ತಲ್ಲ ಕಲ್ಲು, ಅದೇ ಥರ ಕಲ್ಲು ಇಲ್ಲಿ ವಿತೌಟ್ ವಾಟರ್, ಇದ್ರ ಮೇಲೆ 2 ರೌಂಡ್ಸ್ ಮಾಡಬೇಕು. ಈ ರೀತಿ ಮಾಡೋದ್ರಿಂದ ಈಗ ಒಂದು ಸಲ ಮಾಡಿದ್ರಲ್ಲಿ ನಮಗೆ ಕೆಲವು ಕಡೆ ಪಾಯಿಂಟ್ಸಲ್ಲಿ ಪ್ರೆಷರ್ ಬಿದ್ದಿರಲ್ಲ, ಬಟ್ ಇನ್ನೊಂದರಲ್ಲಿ ಪ್ರೆಷರ್ ಬಿದ್ದಿರುತ್ತೆ. ಈ ರೀತಿ ವೇರಿಯೇಷನ್ ಆಗಿ ಪೂರ್ತಿ ಫೂಟ್ಗೆ ಕಂಪ್ಲೀಟಾಗಿ ನಮಗೆ ಎಲ್ಲ ಪ್ರೆಷರ್ ಪಾಯಿಂಟ್ಸ್ಗೂ ಪ್ರೆಷರ್ ಸಿಗತ್ತೆ. ಹಾಗೆ ನಮಗೆ ಇರೋ ಹೆಲ್ತ್ ಪ್ರಾಬ್ಲಮ್ಸ್ ಕೂಡ ಸಾಲ್ವ್ ಆಗುತ್ತೆ. ಈಗ 3 ಲೇಯರ್ ಆಗಿ ಆದಮೇಲೆ 4th ಲೇಯರಲ್ಲಿ ಮರಳು, ತುಂಬ ಸಾಫ್ಟ್ ಮರಳಿರುತ್ತೆ. ಫಸ್ಟಿಗೆ ದೊಡ್ಡ ಕಲ್ಲು, ತಣ್ಣೀರು, ಬಿಸಿನೀರು, ಆಮೇಲೆ ಮಣ್ಣು, ಅದರಲ್ಲಿ ಚಿಕ್ಕ ಕಲ್ಲಿರುತ್ತೆ. ಅದಾದಮೇಲೆ ಮತ್ತೆ ದೊಡ್ಡ ಕಲ್ಲು, ನೀರು ಇಲ್ಲದೇ, ಅದಾದಮೇಲೆ ಮರಳು ತುಂಬ ಸಾಫ್ಟ್ ಇರುತ್ತೆ. ಸೊ ಎಲ್ಲ ಪಾಯಿಂಟ್ಸ್ಗೂ ನೀಟಾಗಿ ಪ್ರೆಷರ್ ಸಿಗುತ್ತೆ. ಹಾಗೆ ಯಾರಿಗೆಲ್ಲ ಮೈಗ್ರೇನ್, ಸೈನಸ್, ಹೆಡ್ಏಕ್, ಸ್ಟ್ರೆಸ್, ಟೆನ್ಷನ್, ಬ್ಲಡ್ ಪ್ರೆಷರ್, ಹಾಗೆ ನಿದ್ದೆ ಪ್ರಾಬ್ಲಮ್ ಇದೆ, ಇದೆಲ್ಲದನ್ನು ನಾವು ನ್ಯಾಚುರಲಾಗಿ ಕ್ಯೂರ್ ಮಾಡ್ಕೊಳ್ಬೋದು.
ಹಾಗೆ ನನಗೆ ಇನ್ನೊಂದೇನು ಅನಿಸ್ತು ಅಂದರೆ, ನಮ್ಗೆ ಇಷ್ಟೆಲ್ಲ ಪ್ರಾಬ್ಲಮ್ ಇದ್ದಾಗ ಯಾವಾಗ್ಲೂ ನಾವು ಟ್ರೀಟ್ಮೆಂಟ್ ತಗೊಳ್ಳೋದು, ಡಾಕ್ಟ್ರ್ ಹತ್ರ ಹೋಗೋದು, ಮೆಡಿಸಿನ್ ತಿನ್ನೋದು, ಈ ರೀತಿ ಎಲ್ಲ ಮಾಡೋದ್ರ ಬದಲು ಯಾಕೆ ನೈಸರ್ಗಿಕವಾಗಿ ನಾವು ಒಂದು ಸ್ವಲ್ಪ ಚಿಕಿತ್ಸೆನ ಪಡ್ಕೊಳ್ಬಾರ್ದು? ಹಾಗಂತ ಯಾವುದೋ ಒಂದು ಸೆಂಟರ್‌ಗೆ ಹೋಗಬೇಕು ಅಥವಾ ಯಾವುದೋ ಒಂದು ಥೆರಪಿಸ್ಟ್‌ನೇ ಮೀಟ್ ಮಾಡಬೇಕು ಅಂತ ಇಲ್ಲ. ಇದು ಎಲ್ಲದಕ್ಕೂ ಹೇಳ್ತಾ ಇಲ್ಲ. ಬಟ್ ಈ ರಿಫ್ಲೆಕ್ಸಾಲಜಿಯಲ್ಲಿ ಮಾಡಬಹುದಲ್ವಾ? ಯಾಕೆಂದ್ರೆ ಇದರಲ್ಲಿ ಸೈಡ್ ಎಫೆಕ್ಟ್ ಇಲ್ಲ. ಮನೆ ಮುಂದೆ ಈಗ ಆಗಿನ ಕಾಲದಲ್ಲೆಲ್ಲ ಬರೇಗಾಲಲ್ಲೇ ಅಡ್ಡಾಡ್ತಾ ಇದ್ರು. ಅವ್ರಿಗೆ ಜಾಸ್ತಿ ಹೆಲ್ತ್ ಪ್ರಾಬ್ಲಮ್ಸ್‌ನೂ ಇರಲಿಲ್ಲ. ಬಟ್ ಈಗ ನಮಗೆಲ್ಲ ಚಪ್ಪಲ್ ವೇರ್ ಮಾಡಿ ಅಡ್ಡಾಡಿ, ಅಡ್ಡಾಡಿ ರೂಢಿ ಆಗಿದ್ರಿಂದ ಸ್ವಲ್ಪ ನಾವು ರೋಡಲ್ಲಿ ಬರಿಗಾಲಲ್ಲಿ ಹೋದ ತಕ್ಷಣ ಕಲ್ಲು ಚುಚ್ಚಿತು ಅಂತ ಹೇಳ್ತೀವಿ. ಬಟ್ ಈ ಫುಟ್ ರಿಫ್ಲೆಕ್ಸಾಲಜಿ ಬಗ್ಗೆ ಸ್ವಲ್ಪ ನಾಲೆಡ್ಜ್ ಗೇನ್ ಮಾಡಿ ಆದಮೇಲೆ ಅನಿಸಿದ್ದೇನು ಅಂದರೆ, ಈ ನಾವು ಮನೆ ಮುಂದೆ ಅಥವಾ ನಮಗೆ ಆ ಫೆಸಿಲಿಟಿ ಇಲ್ಲ ಅಂದರೆ, ಯಾವಾಗಲಾದರೂ ಅಟ್‌ಲೀಸ್ಟ್ ವೀಕ್ಲಿ 2 ಟೈಮ್ಸ್ ಬರೇಗಾಲಲ್ಲಿ ಒಂದು 10 ಮಿನಿಟ್ಸ್ ವಾಕ್ ಮಾಡ್ಬೋದಲ್ಲ? ಅಥವಾ ಮನೆಯಲ್ಲಿ ನಿಮ್ಮ ಮನೆ ಕಾಂಪೌಂಡಲ್ಲಿ ಜಾಗ ಇದ್ದರೆ, ಒಂದು ಸ್ವಲ್ಪ ಸ್ವಲ್ಪ ಸ್ಪೇಸಲ್ಲಿ ಈ ಥರ ಕಲ್ಲು, ಮರಳು, ಮಣ್ಣು ಹಾಕಿ ಅದ್ರ ಮೇಲೆ ನೀವು ವಾಕ್ ಮಾಡ್ಬೋದು. ತುಂಬ ಹೆಲ್ಪ್ ಆಗುತ್ತೆ. ಅಥವಾ ಯಾರಾದರೂ ಹೊಸ ಮನೆ ಕಟ್ಟಿಸ್ತಾ ಇದ್ದರೆ ಸ್ವಲ್ಪ ಸ್ಪೇಸ್ ಇದಕ್ಕೆ ಮಾಡ್ಕೊಳ್ಳೋದ್ರಿಂದ ಹೆಲ್ತ್‌ಗೆ ಕೂಡ ತುಂಬ ಬೆನಿಫಿಟ್ ಇದೆ. ಇವಾಗಿಲ್ಲಿ ನೋಡ್ತಾ ಇರೋದು ಫುಟ್ ರಿಫ್ಲೆಕ್ಸಾಲಜಿದು ಪಿಕ್ಚರ್. ಇದರಿಂದ ಎಷ್ಟು ಹೆಲ್ತ್ ಬೆನಿಫಿಟ್ಸ್ ಇದೆ, ಏನು ಅಂತ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ನೀವು ಚೆಕ್ ಮಾಡ್ಕೊಳ್ಬೋದು. ಸ್ಟೊಮಕ್ ಪ್ರಾಬ್ಲಮ್, ಕಿಡ್ನಿ ಪ್ರಾಬ್ಲಮ್, ಒಬೆಸಿಟಿ, ಅಸ್ತಮಾ ಹೀಗೆ ಎಲ್ಲ ಪ್ರಾಬ್ಲಮ್‌ನು ಸಾಲ್ವ್ ಮಾಡ್ಕೋಬೋದು. ಆದ್ದರಿಂದ ವಾರಕ್ಕೆ 2ರಿಂದ 3 ಸಲ ಅಟ್‌ಲೀಸ್ಟ್ 10 ನಿಮಿಷ ಬರಿಗಾಲಲ್ಲಿ ಅಡ್ಡಾಡೋದು ಒಳ್ಳೆಯದು. ಈ ವಿಡಿಯೋ ನಿಮ್ಗೆಲ್ಲರಿಗೂ ತುಂಬಾ ಯೂಸ್‌ಫುಲ್ ಆಗಿದೆ ಅಂತ ಅನ್ಕೊಳ್ತೀನಿ. ರಿಫ್ಲೆಕ್ಸಾಲಜಿ ಅಂದ ತಕ್ಷಣ ನಾವು ಯಾವುದೋ ಒಂದು ಸೆಂಟರ್‌ಗೆ ಹೋಗ್ಬೇಕು, ಅಲ್ಲೇ ಮಾಡಬೇಕು ಅಂತ ಏನೂ ಇಲ್ಲ. ಅದ್ರ ಬದಲು ಈಗ ನಾನು ವಿಡಿಯೋದಲ್ಲಿ ಹೇಳಿರೋ ರೀತಿ ಕೂಡ ಮಾಡ್ಕೊಳ್ಬೋದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್‌ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮಗೆ ಯಾವ ಥರದ ವಿಡಿಯೋಸ್‌ಗಳು ಬೇಕು, ಕಂಟೆಂಟ್ ಅದನ್ನ ನನಗೆ ಮೆಸೇಜ್ ಮಾಡ್ಬೋದು.